ನಾಯಕತ್ವದ ವಿಚಾರದಲ್ಲಿ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಾನು ಸಿಎಂ ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ಳುತ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಡಿಕೆಶಿ, ದೆಹಲಿಗೆ ಹೋದ ವಿಚಾರವಿರಲಿ, ನಾನು ಇನ್ನು ಮುಂದೆ ರಾಜಕೀಯ ವಿಚಾರಗಳನ್ನು ಮಾಧ್ಯಮದ ಮುಂದೆ ಮಾತನಾಡೋದಿಲ್ಲ. ಸಮಯ ಬಂದಾಗ ಅದಾಗಿ ಅದೇ ಗೊತ್ತಾಗುತ್ತೆ. ನಮ್ಮಲ್ಲಿ ಯಾವುದೇ ಸಮಸ್ಯೆಯೂ ಇಲ್ಲ. ಯಾವ ರಾಜಕೀಯ ಇಲ್ಲ. ಏನೇನು ಯಾವಾಗ ಆಗಬೇಕು ಅವಾಗ ಆಗುತ್ತೆ. ಏನೇನು ತೀರ್ಮಾನಗಳು ಆಗಿದ್ದಾವೋ ಅದು ಚಾಲ್ತಿಗೆ ಬರುತ್ತೆ ಅಂತ ತಿಳಿಸಿದರು. ಪಕ್ಷದಲ್ಲಿ ಗೊಂದಲಗಳು ಇವೆ ಎಂಬ ಸತೀಶ್ ಜಾರಕಿಹೊಳಿ ಹೇಳಿಕೆ ವಿಚಾರವಾಗಿ ಮಾತನಾಡಿ, ನಮ್ಮ ಪಾರ್ಟಿಯಲ್ಲಿ ಯಾವ ಸಮಯದಲ್ಲಿ ಏನು ಮಾಡಬೇಕು ಅವಾಗ ಮಾಡ್ತಾರೆ. ನಮಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ. ಏನು ಮಾಡಬೇಕು ಅವರಿಗೆ ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರ ನಿಮಗೇನಾದರೂ ಇರಬಹುದು. ನಾನು ಯಾವತ್ತೂ ಚರ್ಚೆ ಮಾಡಲು ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಹೇಳ್ತಾರೆ ಅವಾಗ ಅದರಂತೆ ನಡೆದುಕೊಳ್ಳುತ್ತೇವೆ ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ BS ಯಡಿಯೂರಪ್ಪ ಅಭಿಮಾನೋತ್ಸವ ವಿಚಾರದ ಬಗ್ಗೆಯೂ ಮಾತನಾಡಿದ ಅವರು, ಮಾಡಿಕೊಳ್ಳಲಿ ಬಿಡಿ, ಹೋರಾಟ ಮಾಡಿದ್ದಾರೆ, ರಾಜಕೀಯ ವಿದಾಯ ಹೇಳಬೇಕಲ್ವಾ, ಅವರ ಪಕ್ಷಕ್ಕೆ ಸ್ಟ್ರೆಂತ್ ಬೇಕಲ್ವಾ, ಅವ್ರ ಪಕ್ಷಕ್ಕೇನೋ ಗುಡುಗು ಎಲ್ಲ ಕೊಡಬೇಕಲ್ವಾ ಅಂತ ಹೇಳಿದರು. DK ಶಿವಕುಮಾರ್ ದೆಹಲಿಗೆ ಗಾಳಿ ಕುಡಿಯೋಕ್ಕೆ ಬಂದಿಲ್ಲ, ರಾಜಕೀಯ ಮಾಡಕ್ಕೆ ಬಂದಿದ್ದೀನಿ ಅಂದ್ರಪ್ಪ. ದೆಹಲಿಗೆ ಹೋಗಿ ಬಂದು ಬೆಂಗಳೂರು ಗಾಳಿ ಕುಡಿದ ಮೇಲೆ ನಾನು ರಾಜಕೀಯ ಮಾತಾಡಲ್ಲ, ಬಹಿರಂಗವಾಗಿ ಮಾತಾಡಲ್ಲ ಅಂತ. ಇದೆಲ್ಲದರ ಸೂಚನೆ ಹೈಕಮಾಂಡ್ ನೀವು ಸುಮ್ಮನಿರಿ, ನಾವೇನು ಮಾಡ್ಬೇಕು ಮಾಡ್ತೀವಿ ಅಂತ ಹೇಳ್ದಂಗಿದೆ. ಎಲ್ಲವನ್ನೂ ಹೈಕಮಾಂಡ್ ಬಳಿ ಹೇಳಿದ ಮೇಲೆ ನಾನು ಸುಮ್ಮನೆ ಕೂರೋ ಮಗ ಅಲ್ಲ, ನಾನೇನು ಅಂತ ಗೊತ್ತು, ತೋರಿಸ್ತೀನಿ, ಈ ಟೈಮ್ಗೆ ಆಗಬೇಕು ಅಂತ ಹೇಳಿದ್ಮೇಲೆ ಹೈಕಮಾಂಡ್ ಆಯಿತು ನಡೀರಿ, ನೀವು ಮಾತಾಡಬೇಡಿ ಅಂತ ಹೇಳಿ ಕಳ್ಸವ್ರೆ. ಸೊ ಹಾಗಾಗಿ ಈಗ ಆಗುತ್ತೆ ಅನ್ನೋ ಕಾರಣಕ್ಕೆ ಸೈಲೆಂಟಾಗಿರ್ತೀನಿ, ಮಾತಾಡಲ್ಲ ಅಂತ ಹೇಳ್ತಿದ್ದಾರೆ. ಬಟ್ DK ಶಿವಕುಮಾರ್ ಒಂದು ಹೆಜ್ಜೆ ಹಿಂದೆ ಇಟ್ಟವ್ರೆ ಅಂದರೆ ಇನ್ನೊಂದಷ್ಟು ಹೆಜ್ಜೆ ಆರಬೇಕು ಅಂತ ಏನೋ ಇರುತ್ತೆ ಕತೆ ಮುಂದಕ್ಕಿಡಕ್ಕೆ. ಸೊ ಹಾಗೆ ಅದರಲ್ಲೇನೋ ಒಂದು ಅರ್ಥ ಇದೆ, ಏನೂ ಇಲ್ಲ ಅಂತ ಅನ್ನಂಗಿಲ್ಲ. ಕರ್ನಾಟಕದ CM ಕುರ್ಚಿ ಕಾಳಗ ಈಗ ಹೈಕಮಾಂಡ್ ಅಂಗಳದಲ್ಲಿ ರಣರಂಗ ಸೃಷ್ಟಿಸಿದೆ. ದೆಹಲಿಯಲ್ಲಿ ಬಿಟ್ಟುಬಿಟ್ಟಿರೋ DCM ಟೀಮ್ CM ಸ್ಥಾನದ ಬಗ್ಗೆ ಸ್ಪಷ್ಟ ತೀರ್ಮಾನ ಹೊರಬೀಳಬೇಕು ಅಂತ ಆಟಕ್ಕೆ ಬಿದ್ದಿತ್ತು. ಈ ಬೆಳವಣಿಗೆ ಈಗ ರಾಜ್ಯದ ಆಡಳಿತ ಬಣದಲ್ಲಿ ತಲ್ಲಣ ಮೂಡಿಸಿದೆ. ಕಳೆದ 2 ದಿನಗಳಿಂದ AICC ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು KC ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದರು DK ಬ್ರದರ್ಸ್. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಗೊಂದಲ ಬೇಡ, ಈಗಲೇ ಸ್ಪಷ್ಟತೆ ಕೊಡಿ ಅಂತ ಕಡ್ಡಿ ತುಂಡಾದಂತ ಹೇಳಿದರು. ಇತ್ತ ಮೇ 4 ಉಪಚುನಾವಣೆ ಮತ್ತು ಪಂಚರಾಜ್ಯಗಳ ಫಲಿತಾಂಶಕ್ಕಾಗಿ ಎಲ್ಲರೂ ಕಾಯ್ತಿದ್ದು, ಆ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆ ಸಿಗ್ತಿದೆ. ಇನ್ನೊಂದು ಕಡೆ DKಶಿ ಟೀಮ್ನ ಈ ದೆಹಲಿ ಆಟವನ್ನು ಗಮನಿಸಿರೋ ಸಿದ್ದರಾಮಯ್ಯ ಬಣದ ಶಾಸಕರು ಕೂಡ ಸುಮ್ಮನೆ ಕೂತ್ಕೊಂಡಿಲ್ಲ. ಸಚಿವ ಸಂಪುಟ ಪುನರಚನೆಗೆ ಒತ್ತಡ ಹೇರೋಕೆ ಸಿದ್ದು ಬಣದ ತಂಡವು ದಿಲ್ಲಿ ಪರೇಡ್ ನಡೆಸಲು ಸಜ್ಜಾಗಿದೆ. ಹೀಗಾಗಿ ಮೇ ಮೊದಲ ವಾರದಲ್ಲಿ ಕರ್ನಾಟಕ ಕಾಂಗ್ರೆಸ್ನ 2 ಬಣಗಳು ರಾಷ್ಟ್ರ ರಾಜಧಾನಿಯಲ್ಲಿ ಮುಖಾಮುಖಿಯಾಗೋ ಸಾಧ್ಯತೆ ದಟ್ಟವಾಗಿದೆ. ಒಟ್ಟಿನಲ್ಲಿ CM ಪಟ್ಟಕ್ಕಾಗಿ ನಡೀತಿರೋ ಈ ಹಗ್ಗಜಿಗ್ಗಾಟ ಮೇ ತಿಂಗಳಲ್ಲಿ ಯಾವ ಹಂತಕ್ಕೆ ತಲುಪುತ್ತೆ, ಹೈಕಮಾಂಡ್ ಯಾರ ಕೈ ಮೇಲೆ ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಹೈಕಮಾಂಡ್ 2.5 ವರ್ಷಕ್ಕೆ ಹಸ್ತಾಂತರ ಮಾಡ್ತಾರೆ ಅಂತ DCM ಟೀಮ್ ಅಂದ್ಕೊಂಡಿತ್ತು, ಅದಾಗಲಿಲ್ಲ. 3 ವರ್ಷ ಆಗೋಯ್ತು. ಈಗಲಾದರೂ ಮಾಡಿ ಅಂತ ಕೇಳ್ಕೊತಿದ್ದಾರೆ. ಬಟ್ ದಳದಿಂದ ಕಾಂಗ್ರೆಸ್ ಬಂದು 8 ವರ್ಷ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವ್ರನ್ನ ಇನ್ನೂ 2 ವರ್ಷ ಮುಖ್ಯಮಂತ್ರಿ ಮಾಡಿ ಇಟ್ಕೋಬೇಕು ಅನ್ನೋದು ಸೇಮ್ ದಳದಿಂದ ಕಾಂಗ್ರೆಸ್ ಬಂದು ಸಚಿವರಾಗಿರೋ ಮಹಾದೇವಪ್ಪ, ಸತೀಶ್ ಜಾರಕಿಹೊಳಿ ಇವರೆಲ್ಲರ ಅಭಿಲಾಷೆ ಇದೆ. ಯಾಕೆಂದರೆ ನೀವು ಹೋಗ್ಬಿಟ್ರೆ ನಮ್ಮನ್ನು ಕಳಿಸ್ಬಿಡ್ತಾರೆ DK ಶಿವಕುಮಾರ್ ಅಂತ. ಯಾರ್ಯಾರಿಗೆ ಸಚಿವ ಸ್ಥಾನವನ್ನು ಕಳ್ಕೋತೀವಿ, ನಮಗೆ ಸಿಗಲ್ಲ ಅಂತ ಸಿದ್ದರಾಮಯ್ಯ ಟೀಮ್ನವ್ರಿಗೆ ಭಯ ಇದೆ, ಅವರೆಲ್ಲ ಸೇರ್ಕೊಂಡು DK ಶಿವಕುಮಾರ್ CM ಆಗೋದನ್ನ ತಡೆಯೋಕೆ ಅಡ್ಡ ಹಾಕಕ್ಕೆ ಹೊರಟವ್ರೆ. ಆದರೆ ಮೂಲಗಳ ಪ್ರಕಾರ ಸಿದ್ದರಾಮಯ್ಯನವರು ಗೌರವಯುತವಾಗಿ ನಾನು ವಿದಾಯ ಹೇಳ್ತೇನೆ, ಎಕ್ಸಿಟ್ ಆಗ್ತೇನೆ, ಬಿಟ್ಬಿಡ್ರಪ್ಪ ಅಂತ ಕೇಳ್ತಾವ್ರಂತೆ. ಯಾಕೆ ಅಂತಂದರೆ ಬೇರೆ ಯಾರೋ ಆಗಿದ್ರು ಮಲ್ಲಿಕಾರ್ಜುನ್ ಖರ್ಗೆನ ಯಾಮಾರಿಸ್ದಂಗೆ, ಪರಮೇಶ್ವರ್ ಅವ್ರನ್ನ ಸುಮ್ಮನಿರಿಸ್ದಂಗೆ. ಯಾಕಂದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು 13ರಲ್ಲಿ ಮುಖ್ಯಮಂತ್ರಿ ಆಗಕ್ಕೆ ಮುಂಚೆ ಧರ್ಮಸಿಂಗ್ ಆದ ನಂತರ ಮುಖ್ಯಮಂತ್ರಿ ಆಗಬೇಕಾಗಿದ್ದು ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್ ಅವರು. ಅವರಿಬ್ಬರನ್ನು ಸಂಭಾಳಿಸ್ದಂಗೆ, ನಿಭಾಯಿಸ್ದಂಗೆ, ರಾಜಕೀಯವಾಗಿ ಪದ ಬಳಸಬೇಕು ಅಂದರೆ ಯಾಮಾರಿಸ್ದಂಗೆ DKನ ಯಾಮಾರ್ಸೋಕ್ಕಾಗಲ್ಲ. ಹಾಗಾಗಿ ಕಡೆ ಆಟಗಳನ್ನ ಆಡ್ತಿದ್ದಾರೆ ಸಿದ್ದರಾಮಯ್ಯ ಟೀಮ್ ಕೂಡ. ಬಟ್ ನೋಡಬೇಕು. ಇನ್ನೊಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಈಗ ಮೇ 15ರ ದಿನಾಂಕ ಭಾರಿ ಸಂಚಲನ ಮೂಡಿಸಿದೆ. ಅಂದು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಹುಟ್ಟುಹಬ್ಬ. ಈ ಬಾರಿ ಬರ್ತ್ಡೇ ದಿನವೇ ಹೈಕಮಾಂಡ್ನಿಂದ CM ಕುರ್ಚಿಯ ಗಿಫ್ಟ್ ಸಿಗುತ್ತಾ ಅಥವಾ ಬದಲಾವಣೆಯ ಗಾಳಿ ಜೋರಾಗಿ ಬೀಸುತ್ತಾ ಅನ್ನೋ ಚರ್ಚೆ ಗಲ್ಲಿಯಿಂದ ದಿಲ್ಲಿವರೆಗೆ ನಡೀತಾ ಇದೆ. ಒಂದೆಡೆ ಕುರ್ಚಿ ಬದಲಾವಣೆ ಚರ್ಚೆ ನಡೀತಿದ್ರೆ, ಇನ್ನೊಂದೆಡೆ DKಶಿ ತಮ್ಮ ಬೆಂಬಲಿಗರಿಗೆ ಶಾಕ್ ಕೊಟ್ಟಿದ್ದಾರೆ. ನನ್ನ ಹುಟ್ಟುಹಬ್ಬದ ನೆಪದಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಅನಧಿಕೃತ ಫ್ಲೆಕ್ಸ್ ಬ್ಯಾನರ್ ಹಾಕಿ ಜನರಿಗೆ ತೊಂದರೆ ಕೊಡಬೇಡಿ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆಯಾದರೆ ಕಾನೂನು ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇದು ಅವರ ಶಿಸ್ತಿನ ನಡೆಯೋ ಅಥವಾ ವಿವಾದಗಳಿಂದ ದೂರವಿರೋ ತಂತ್ರವೋ ಅನ್ನೋ ಪ್ರಶ್ನೆ ಮೂಡಿದೆ. ಏನೋ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪಕ್ಷದಲ್ಲಿ ಗೊಂದಲವಿದೆ ಅಂತ ಹೇಳ್ತಿರೋದು ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಇದಕ್ಕೆ DK ಶಿವಕುಮಾರ್ ಮಾರ್ಮಿಕವಾಗಿ ಉತ್ತರಿಸಿದ್ದು, ನಮಗೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ. ಹೈಕಮಾಂಡ್
ಸರಿಯಾದ ಸಮಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇ 15 ಬರ್ಡೇ ಗಿಫ್ಟ್ ಮನೆಯವ್ರು ಕೊಡ್ಬೋದೇನೋ, ಅವ್ರ ಆಪ್ತರು ಕೊಡ್ಬೋದೇನೋ, ಹೈಕಮಾಂಡ್ ಕೊಡುತ್ತೆ ಅಂತ ಯಾಕೆ ಇವರು ಅನ್ಕೋತಾವ್ರೆ ಗೊತ್ತಿಲ್ಲ. ಬಟ್ ಮೇ 15ಕ್ಕೆ ನಿಜವಾಗ್ಲೂ ಹೈಕಮಾಂಡ್ ಇವ್ರನ್ನ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿದರೆ ಕಾಂಗ್ರೆಸ್ ಹೈಕಮಾಂಡ್ ಇವ್ರಿಗೆ ಗಿಫ್ಟ್ ಕೊಟ್ಟಿದೆ ಅಂತ, ಅವತ್ತು ಕೊಟ್ಟಿಲ್ಲ ಅಂತಲೇ ಶಾಕ್ ಕೊಟ್ಟಿದೆ ಅಂತ. ಆಮೇಲೆ ಇವ್ರು ಹೈಕಮಾಂಡ್ ಗಿಫ್ಟ್ ಕೊಡ್ತಾರೆ. ಮೇ 15ಕ್ಕೆ ಡಿ ಕೆ ಶಿವಕುಮಾರ್ಗೆ CM ಸ್ಥಾನದ ಗಿಫ್ಟನ್ನು ಹೈಕಮಾಂಡ್ ಕೊಡದೆ ಹೋದರೆ ಡಿ ಕೆ ಶಿವಕುಮಾರ್ ಆಮೇಲೆ ಹೈಕಮಾಂಡ್ಗೆ ಒಂದು ಗಿಫ್ಟ್ ಕೊಡ್ತಾರೆ. ರಾಜಕಾರಣ ಇದು. ಕನಕಪುರದ ಬಂಡೆ ಕನಕಪುರದಿಂದ ಕಡಲೆಪುರಿ ತಿನ್ನಕ್ಕೆ ಬಂದಿಲ್ಲ, ರಾಜಕಾರಣ ಮಾಡೋಕ್ಕೆ ಬಂದಿದ್ದೀನಿ ಅಂತಲೇ ಯಾವಾಗಲೂ ಹೇಳೋದು. ಕಿವಿಗೆ ಹೂವು ಮುಡ್ಕೊಂಡು ಬಂದಿಲ್ಲ, ನಾನು ರಾಜಕೀಯ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ. ಹಾಗಾಗಿ ಡಿ ಕೆ ಶಿವಕುಮಾರ್ ಸಾಮಾನ್ಯ ಅಲ್ಲ, ಅಸಾಮಾನ್ಯ ರಾಜಕೀಯದಲ್ಲಿ. ಏನು ಹಿಂಗೆ ಹೇಳ್ತಿದ್ದೀರಿ ಶಿವಕುಮಾರ್ ಅಂತ ಅನ್ಕೋಬೇಡಿ ನನ್ನ. ಅಮಿತ್ ಶಾ BJPಯ ಚಾಣಕ್ಯ ಆದರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಚಾಣಕ್ಯ ರಾಜ್ಯದಲ್ಲಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.